ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಎಸ್ ಎಲ್ ಟ್ರಕ್ ಕ್ಲಕ್ಸ್. ಮತ್ತೊಂದು ವಿಡಿಯೋಗೆ ಸ್ವಾಗತ. ನನ್ನ ಲೈಫ್ ಜರ್ನಿ ವಿಡಿಯೋದ ಪಾರ್ಟ್ 2ಗೂ ಸ್ವಾಗತ. ಸುಮಾರು 2-3 ವಿಡಿಯೋ ಹಾಕಿದ್ದೆ, ಅದರ ಲಾಸ್ಟಲ್ಲಿ ಹಾಕಲಿಲ್ಲ. ಏನಕ್ಕಪ್ಪ ಅಂದರೆ ಸುಮಾರು ಜನ ಮೆಸೇಜ್ ಹಾಕಿದ್ರಿ, ಸುಮಾರು ಜನ ಕೆಲವೊಬ್ಬರು ಫೋನ್ ಮಾಡಿ ಹೇಳಿದ್ರಿ, ಅಣ್ಣ ನೀನು ಸ್ವಲ್ಪ ಹಾಕಿದ್ರೆ ಅದು ಅರ್ಥ ಆಗಲ್ಲ, ಒಂದು ಫುಲ್ ವೀಡಿಯೋನೇ ಸೆಂಟ್ರಲ್ ಒಂದೊಂದು ವೀಡಿಯೋನೇ ಫುಲ್ ನಿಮ್ಮ ಟೈಮ್ ಸಿಕ್ಕಿದಾಗ ಒಂದು 20 ನಿಮಿಷದ ವೀಡಿಯೋನೇ ಮಾಡಿ ಹಾಕ್ಬಿಡಿ. ಯಾಕಂದರೆ ಸ್ವಲ್ಪ ಅಂದರೆ ಅದು ನಮಗೆ ಅರ್ಥನೂ ಆಗಲ್ಲ, ಆಮೇಲೆ ಇದಾಗುತ್ತೆ. ಒಂದು ವೀಡಿಯೋ ಫುಲ್ಲಾಗಿ ಹಾಕ್ಬಿಡಿ ಅಂತ ಸುಮಾರು ಜನ ಮೆಸೇಜು ಹಾಕಿದ್ರ, ಕೆಲವೊಬ್ರು ಫೋನ್ ಮಾಡಿ ಹೇಳಿದರೆ, ಹಾಗಾಗಿ ಅದೆರಡು ವೀಡಿಯೋದಲ್ಲಿ ಹಾಕಿಲ್ಲ. ಬನ್ನಿ ಫುಲ್ ವೀಡಿಯೋನೇ ಹಾಕೋಣ ಅಂತ ಪ್ಲ್ಯಾನ್ ಹಾಕಿದ್ದೀನಿ. ಉಳಿದಿದ್ದವರು ಏನು ಅಂತ ನಿಮ್ಮದು ಕಮೆಂಟ್ಸಲ್ಲಿ ತಿಳಿಸಿ. ಈಗ ನಾನು ಲಾಸ್ಟ್ ವೀಡಿಯೋ ಎಲ್ಲಿ ಎಂಡ್ ಮಾಡಿದ್ದೆ ಅಂದರೆ ಹುಬ್ಳಿಯಲ್ಲಿ ಇದ್ದಿದ್ದು ಎಂಡ್ ಮಾಡಿದ್ದೆ. ಆಮೇಲೆ ಮುಂದೆ ಏನಾಯಿತು ಅಂದರೆ ನಮ್ಮ ಕಂಪ್ನಿ ಇದ್ದಕ್ಕಿದ್ದಂಗೆ ಸ್ವಲ್ಪ ಇದಾಗಿ ಮತ್ತೆ ಅಲ್ಲಿ ಶಿಫ್ಟ್ ಆಯಿತು. ಅದಂದರೆ C&F ಏಜೆಂಟ್ ಯಾರಿಗೆ ಬೇಕಾದ್ರೆ ಶಿಫ್ಟ್ ಆಗ್ಬೋದು. ಟೆಂಡರ್ ಮುಗಿದ ತಕ್ಷಣ ಅದು ಕ್ಲಿಯರ್ ಆಗಲೇಬೇಕು. ಟೆಂಡರ್ ಮುಗಿದು ಬೆಂಗಳೂರಿಗೆ ಬರಬೇಕಾ ಬಂತು, ಕಂಪ್ನಿ ಬೆಂಗಳೂರಿಗೆ ಬಂತು. ಆವಾಗ ನಾವು ಅಲ್ಲಿ ಹೆಚ್ಚು ಕಮ್ಮಿ ಒಂದು 4ರಿಂದ 5 ಸೈಟ್ ಏನೋ ಮಾಡಿದ್ವಿ ನಾವು ಅಲ್ಲಿ ಹುಬ್ಳಿಯಲ್ಲಿ. ಹುಬ್ಳಿಯಿಂದ 9 ಕಿಲೋಮೀಟರ್ ಕುಸಗಲಲ್ಲಿ 4ರಿಂದ 5 ಸೈಟ್ ಮಾಡಿದ್ವಿ. ಒಂದು ಮನೆ ಕಟ್ಟಿದ್ವಿ, ಮನೆ ಮುಂದೆನೂ ಜಾಗ, ಹಿಂದೆನೂ ಬೇಜಾನ್ ಜಾಗ ಇತ್ತು ಸೈಟು. ಅವಾಗೆಲ್ಲ ನಮ್ಗೆ ಅಷ್ಟು ಐಡಿಯಾ ಇರಲಿಲ್ಲ, ಸೈಟು ಎಷ್ಟಕ್ಕೆಷ್ಟು ಸೈಟ್ ಬರುತ್ತೆ ಏನು ಅನ್ನೋದು, ಅದ್ರ ಬಗ್ಗೆ ಎಲ್ಲ ಟೋಟಲ್ ಐಡಿಯಾ ಇರಲಿಲ್ಲ ನಮಗೆ. ಒಟ್ಟಿನಲ್ಲಿ ಗೊತ್ತಿತ್ತು ಎಲ್ಲೆಲ್ಲಿ ಮಾಡಿದ್ವಿ ಅನ್ನೋದು. ಅಲ್ಲೇ ಮನೆ ಮುಂದೆನೇ ಅಷ್ಟರಲ್ಲೊಂದು ಇಲ್ಲೊಂದಿಷ್ಟು 4 ಸೈಟ್ ಮಾಡಿದ್ವಿ ನಾವು. ಮನೆ ಎಲ್ಲ ಕಟ್ಟಿದ್ವಲ್ಲ, ಆವಾಗ ಮನೆ ಬಿಟ್ಟು ಅಲ್ಲಿ ಊರು ಬಿಟ್ಟು ಬರಬೇಕಾದ್ರೆ ಕಂಪ್ನಿ ಎಲ್ಲ ಶಿಫ್ಟ್ ಆಯಿತು. ಮತ್ತು ನಾವು 9ನೇ ಕ್ಲಾಸ್ ಫುಲ್ ಸ್ಕೂಲ್ ಕಂಪ್ಲೀಟ್ ಆಗೋರ್ಗೆ ಅಲ್ಲೇ ಇರಬೇಕಾಗಿ ಬಂತು. ಸ್ಕೂಲೆಲ್ಲ ಕಂಪ್ಲೀಟ್ ಆದಮೇಲೆ ಬರ್ಬೇಕಾದ್ರೆ ಮನೆಯೆಲ್ಲ ಸೈಟೆಲ್ಲ ಮಾರ್ಬೇಕಾದ್ರೆ ಒಂದು ಸ್ವಲ್ಪ ಅಲ್ಲಿ ಜನ ಏನಾಗ್ಬಿಟ್ರು ಅಂದರೆ ಎಲ್ಲ ಒಂದಾಗ್ಬಿಟ್ಟು ನಮಗೆ ಮಾರಲೇಬೇಕಾದ ಪರಿಸ್ಥಿತಿ ಬಂದ. ಇದರಲ್ಲಿ ಎಲ್ಲ ಜನ ಒಟ್ಟಿಗೆ ಇದಾಗಿ ಸ್ವಲ್ಪ ಸಿಕ್ಕಾಪಟ್ಟೆ ಅಂದರೆ ನಾವು ತಗೊಂಡಿದ್ದ ರೇಟ್ಗೂ ಹೋಗಲಿಲ್ಲ. ಅದು ನಾವು ತಗೊಂಡಿದ್ದ ರೇಟ್ಗೂ, ನಾವು ತಗೊಂಡು ಮನೆ ಕಟ್ಟಿದ ರೇಟ್ಗೂ ಹೋಗಲಿಲ್ಲ. ಅದು ಎಷ್ಟೊಂದು ಸ್ವಲ್ಪ ಬಂತು. ಸ್ವಲ್ಪ ಟೋಟಲ್ ಏನೋ ನಮ್ಮ ಮನ್ಸಿಗೆ ಹೇಳಿದ್ರು ತುಂಬ ಲಾಸ್ ಆಯಿತು ಅಂತ. ಬಂದು ತಿರ್ಗಾ ಇನ್ನೇನು ಮಾಡೋಕ್ಕಾಗಲ್ಲ, ಊರು ಬಿಟ್ಟು ಬರಲೇಬೇಕು. ನಾವು ಇಲ್ಲಿ ಬಂದು ಬೆಂಗಳೂರಿಗೆ ಬಂದು ಮತ್ತೆ ಹೋಗೋದು ಬರೋದು ಆಗಲ್ಲ ಅಂದ್ಬಿಟ್ಟು ಎಲ್ಲ ಲಾಸ್ ಆಗಿ ಬಂದ್ವಿ. ಬಂದಮೇಲೆ ನಾನು SLC ಇಲ್ಲೇ ಬೆಂಗಳೂರಲ್ಲಿ ಸ್ಟುಡಿಯೋ ತವನೇ, ಕಂಠೀರವ ಸ್ಟುಡಿಯೋ ತವನೇ, KN ಗೀತಾ ಹೈಸ್ಕೂಲ್ ಅಂತೇಳಿ ನಮ್ಮ ಸ್ಟುಡಿಯೋ ತವ ಪರಿಮಳ ನಗರದಲ್ಲಿ ಐತೆ. ನಾನು ಅಲ್ಲೇ ಓದಿದ್ದು, KN ಗೀತಾ ಹೈಸ್ಕೂಲ್ ಅಂತೇಳಿ ಓದಿದ್ದು. ನಮ್ಮ ಒಬ್ಬ ಫ್ರೆಂಡ್ ಇವತ್ತಿಗೂ ಕಾಂಟ್ಯಾಕ್ಟ್ ಲಿಸ್ಟಲ್ಲಿದೆ ಒಬ್ಬರು ಮಾತ್ರ, ಯೂಸಫ್ ಅಂತೇಳಿ, ದುಬೈಯಲ್ಲೆಲ್ಲ ಅವ್ರು ಕೆಲಸ ಮಾಡ್ತಿದ್ರು. ಮೊನ್ನೇನೋ ದುಬೈಯಿಂದ ಬಂದಿದ್ದಾರೆ, ಹೀಗೆ ಸಿಗ್ತಿರ್ತಾರೆ ಅವರು SLC ಮುಗೀತು. ಆಮೇಲೆ ನಾವು ಇನ್ನೊಂದು ಮೊದಲನೇದಾಗಿ ಹೇಳ್ಬೇಕಂದ್ರೆ ತುಂಬಾ ನಾವು ಸಾಹುಕಾರರೇನಲ್ಲ, ತುಂಬಾ ಕಡು ಬಡವರು. ಕೆಲವು ಟೈಮ್ ನಮ್ಗೆ ಇನ್ನೂ ನೆನಪಿದೆ, ಸಣ್ಣ ಹುಡುಗರಲ್ಲಿ ಒಂದೊಂದು ದಿವಸಕ್ಕೆ ಒಂದು ಟೈಮ್ ಊಟ ಮಾಡಿದ್ದು, ಊಟ ಇಲ್ದೇ ಉಪವಾಸ ಇದ್ದಿದ್ದು ನನಗೆ ಇವತ್ತಿಗೂ ನೆನಪಿದೆ. ನನಗೆ ಅದು ಒಂದು ಮರ್ತೇ ಹೋಗಿಲ್ಲ ಇವತ್ತವರೆಗೂ. ಉಪವಾಸ ಇದ್ದಿದ್ದು ಒಂದು ಟೈಮಲ್ಲಿ ಎಷ್ಟು ಉಪವಾಸ ಇದ್ವು ಅಂದರೆ ಹೇಳ್ಬಾರ್ದು, ಆ ಥರ ಇದ್ದೆ. ಅದಿದ್ದಿದ್ದು ಇವತ್ತಿಗೂ ನನಗೆ ನೆನಪಿದೆ. ಆಮೇಲೆ SLC ಆಯಿತು. SLC ಮುಗಿದು ನೇನು ಪರೀಕ್ಷೆ ಎಲ್ಲ ಬರೆದು ಮನೆಗೆ ಬಂದೆ. ನಮ್ಮ ತಂದೆ ಗಾಡಿ ಲೋಡ್ ಮಾಡಿ ನಿಲ್ಲಿಸಿದ್ರು ಅದೇ ಕಂಪ್ನಿಯಲ್ಲಿ. ಗಾಡಿ ಕರ್ಕೊಂಡು ಹೋದರು. ಬಂದು ಮನೆಯಲ್ಲಿ ಒಂದು ಅರ್ಧ ಗಂಟೆ ಇದ್ದಿದ್ದಷ್ಟೇ. ನಾನು ಅರ್ಧ ಗಂಟೆ SLC ಎಕ್ಸಾಮ್ ಬರೆದು ಬಂದ ತಕ್ಷಣವೇ ನಮ್ಮ ತಂದೆ ಜೊತೆ ಫಸ್ಟ್ ಟ್ರಿಪ್ಪು ಹುಬ್ಳಿಗೆ. ಪಾರ್ಲೇಜಿ, ಅದು ಹಿಂದೂಸ್ತಾನ್ ಲಿವರ್ ಕಂಪ್ನಿ ಅವ್ರದ್ದು ಬೇರೆಯವ್ರ ಟೆಂಡರ್ ಆಗಿ, ಆಮೇಲೆ ಪಾರ್ಲೇಜಿ ಬಿಸ್ಕೆಟ್ ಟೆಂಡರ್ ಆಯಿತು ಅವ್ರಿಗೇನೆ, ಅದೇ ಓನರ್ಗೇನೆ ಪಾರ್ಲೇಜಿ ಬಿಸ್ಕೆಟ್ದು ಟೆಂಡರ್ ಆಯಿತು. ಕೇಶವ ಏಜೆನ್ಸಿ ಅಂತೇಳಿ ಟೆಂಡರ್ ಅವ್ರಿಗಾಯಿತು. ಆವಾಗ ಬಿಸ್ಕೆಟ್, ಆವಾಗ ಇಲ್ಲಿಂದ ಫಸ್ಟ್ ಟ್ರಿಪ್ಪು ಹುಬ್ಳಿಗೆ ಹೋದ್ವಿ. ಹುಬ್ಳಿಯಿಂದ ಮತ್ತೆ ಬೆಂಗಳೂರು ಬಂದು ಮತ್ತೆ ಆವಾಗ ಜಾಸ್ತಿ ಏನಂದ್ರೆ ನಮ್ಮ ತಂದೆ ಜೊತೆ ನಾವು ಓಡಾಡ್ತಿದ್ದು ಬರೀ ಜಾಸ್ತಿ ಮಂಗಳೂರು ಸರೌಂಡಿಂಗೇ ಜಾಸ್ತಿ. ಮಂಗಳೂರು, ಉಡುಪಿ, ಕುಂದಾಪುರ, ಕಾರ್ಕಳ ಇದೇ ಜಾಸ್ತಿ. ನಾವು ಅಲ್ಲಿ ಖಾಲಿ ಮಾಡೋದು, ಅಲ್ಲಿಂದ ಪಾಮ್ ಆಯಿಲ್, ಫ್ಲೈವುಡ್ ಅವು ಇವು ತುಂಬ್ಕೊಂಬರ್ತಿದ್ವಿ. ಇದೇ ಜಾಸ್ತಿ ನಡೀತಿದ್ವಿ. ಈ ಕಡೆಲ್ಲ ನಾವು ಜಾಸ್ತಿ ಓಡಾಡಿಲ್ಲ. ಸುಮಾರು ಒಂದು 2-3 ವರ್ಷ ಕಾಲ ಕಳೀತು. ನನ್ನದು SLC ರಿಸಲ್ಟ್ ಬಂತು. SLC ರಿಸಲ್ಟಲ್ಲಿ ಏನಾಗ್ಬಿಡ್ತು, ಒಂದು ಸಬ್ಜೆಕ್ಟ್ ಫೇಲ್ ಆಗ್ಬಿಟ್ಟು ನಾವು, ಒಂದು ಸಬ್ಜೆಕ್ಟು. ಆಮೇಲೆ ತಿರ್ಗಿ ಇನ್ನೇನು ಮಾಡ್ತೀರ, ಮತ್ತೆ ಕಟ್ಟೋಕ್ಕಾಗಲಿಲ್ಲ. ನಾನು ಆರಾಮಾಗಿ ಹಿಂಗೆ ಗಾಡಿಯಲ್ಲೇ ಸೆಟ್ಲ್ ಆಗ್ಬಿಟ್ಟೆ. ಆಮೇಲೆ ಇನ್ನೊಂದು ಹೇಳ್ಬೇಕಂದ್ರೆ, ಇವಾಗಿನ ಕಾಲದಲ್ಲಿ ಡ್ರೈವರ್ಗಳ ಜೊತೆ ಕ್ಲೀನರ್ಗಳೇ ಇರಲ್ಲ. ಆವಾಗೆಲ್ಲ ಕ್ಲೀನರ್ ಇಲ್ಲ ಅಂದರೆ ಗಾಡಿಗಳು ಹೋಗ್ತಿಲ್ಲ. ಆಮೇಲೆ ಕ್ಲೀನರ್ಗಳಿಗೆ ಎಷ್ಟು ರೂಲ್ಸ್ ಇತ್ತಂದರೆ, ಗಾಡಿ ಒಳಗೆ ಡ್ರೈವಿಂಗ್ ಸೀಟ್ ಮೇಲೆ ಕ್ಲೀನರ್ ಕೂತ್ಕೊಳ್ಳೋಂಗಿಲ್ಲ. ನಮ್ಮ ತಂದೆ ಡ್ರೈವರು, ನಾನು ಕ್ಲೀನರು. ಡ್ರೈವಿಂಗ್ ಸೀಟ್ ಮೇಲೆ ಕೂತ್ಕೊಳ್ಳೋಕೆ ಬಿಡ್ತಿರಲಿಲ್ಲ, ಬೈಯೋರು ಹೊಡೆಯೋರು. ಬ್ಯಾನೆಟ್ ಮೇಲೆ ಕೂತ್ಕೊಂಡು ಗ್ಲಾಸ್ ಎಲ್ಲ ಒರೆಸ್ಬೇಕು, ದಿನ ಸಂಜೆ ಆದರೆ ಗ್ಲಾಸ್ ಒರೆಸ್ಬೇಕು, ಕಡ್ಡಿ ಹಚ್ಚಬೇಕು, ಗಾಡಿ ಕ್ಲೀನ್ ಮಾಡಬೇಕು, ಗ್ರೀಸೆಲ್ಲ ನಾವೇ ಹೊಡಿಬೇಕು. ತುಂಬಾ ಸ್ಟ್ರಿಕ್ಟು.
ತುಂಬ ಸ್ಟ್ರಿಕ್ಟು. ಮಗ ಅನ್ನೋದು ಇದೇ ಇರ್ತಿಲ್ಲ. ಮನೆಗೆ ಹೋದರೆ ಮಾತ್ರ ಮಗ, ಗಾಡಿಗೆ ಬಂದರೆ ಕೆಲಸನೇ. ನನ್ನ ಸಂಬಳ ಫಸ್ಟ್ನೇ ತಿಂಗಳು ಸಂಬಳ ತಗೊಂಡಿದ್ದು ಎಷ್ಟು ಗೊತ್ತಾ? 500 ರೂಪಾಯಿ ಸಂಬಳ ಕ್ಲೀನರ್ಗೆ. ಡೈಲಿ 20 ರೂಪಾಯಿ ಬ್ಯಾಟ, 500 ರೂಪಾಯಿ ಸಂಬಳ ನಾನು ತಗೊಂಡಿದ್ದು ಆವಾಗ. ಈಗಲೂ ನೆನಪಿದಾವಲ್ಲ. ಅದಾಗಿ ಸ್ವಲ್ಪ ದಿನ ಹಾಗೆ ಈಗ ಏನಾಗೋದು, ನಾವು ಅಲ್ಲಿಂದ ಬಿಸ್ಕೆಟ್ ತುಂಬ್ಕೊಂಬರೋವಿ ಈ ಕಡೆ ಎಲ್ಲ. ಇಲ್ಲಿಂದ ಪ್ಲೈವುಡ್ ತುಂಬ್ಕೊಂಡು ಬೆಂಗಳೂರಿಗೆ ಹೋಗ್ವಿ. ಖಾಲಿ ಮಾಡೋಕ್ಕೆ ಹೋಗ್ತಿದ್ವಲ್ಲ, ಆವಾಗ ಲೋಕಲ್ ಡ್ರೈವರ್ನ ಕಳಿಸೋರು ಖಾಲಿ ಮಾಡೋಕ್ಕೆ. ನಮ್ಮ ತಂದೆ ಸಿಟಿಗೆಲ್ಲ ಬರ್ತಿರ್ಲಿಲ್ಲ. ಆವಾಗ ಅಲ್ಲೊಬ್ಬರು ಮೂರ್ತಿ ಅಂತ ಒಬ್ಬರು ಲೋಕಲ್ ಡ್ರೈವರ್ ಪರ್ಮನೆಂಟಾಗಿ ಬರೋರು. ಅವ್ರು ಇವಾಗಿಲ್ಲ ಪಾಪ, ಇವತ್ತಿಗೂ ನೆನೆಸ್ಕೋಬೇಕು. ಯಾಕಂದರೆ ಅವ್ರು ಕಲಿಸ್ಕೊಟ್ಟಿದ್ದ ವಿದ್ಯೆ ಇವತ್ತಿನವರೆಗೂ ಇಷ್ಟು ವರ್ಷ ಆದರೂ ಒಂದು ಸಣ್ಣ ಪಿನ್ ಪಾಯಿಂಟು ರಿಮಾರ್ಕ್ ಇಲ್ದೇ ಓಡಿಸ್ತಾ ಇದ್ದೀನಿ ಅಂದರೆ ಅವರು ಕಲಿಸ್ಕೊಟ್ಟಿದ್ದ ವಿದ್ಯೆ ಅದು. ಪಾಪ ಅವರು ಕಾರಣ ಅಂತ ಕ್ಯಾನ್ಸರ್ ಬಂದು ಜೀವ ಕಳ್ಕೊಂಡ್ರವರು. ಅವರು ಬೆಂಗಳೂರಲ್ಲಿ ಸಿಟಿ ಒಳಗೆ ಹೋಗ್ಬೇಕಾರೆ ಎಲ್ಲ ಸ್ವಲ್ಪ ಗಾಡಿ ಕೊಟ್ಟು ಕಲಿಸೋರು. ಎಲ್ಲ ಕಲ್ತಿದ್ದು ಅವರೇ ಕಲಿಸ್ಕೊಟ್ಟಿದ್ದು ನಮಗೆ. ನಮ್ಮ ತಂದೆ ನಾನು ಯಾವತ್ತೂ ಗುರು ಅಂತ ಹೇಳಲ್ಲ, ಯಾಕಂದ್ರೆ ಅವ್ರು ಕಲಿಸ್ಕೊಟ್ಟಿಲ್ಲ, ಅವರೇ ಕಲಿಸ್ಕೊಟ್ಟಿದ್ದು. ಆಮೇಲೆ ಸ್ವಲ್ಪ ದಿನ ಆದಮೇಲೆ ಏನು ಮಾಡಿದ್ರು, ನಮ್ಮ ತಂದೆ ಏನು ಮಾಡಿದ್ರು, ಹೀಗೆ ಇದು ಮಾಡ್ಕೊಂಡು ಒಂದು ಗಾಡಿ ಹಾಕಿದ್ರು. ಒಂದು ಟಾಟಾ ಗಾಡಿ K19 4937 ಅಂತ ಹೇಳ್ಬಿಟ್ಟು ಗಾಡಿ ನಂಬರು. ಇವತ್ತಿಗೂ ಲಕ್ಕಿ ನಂಬರು. ಗಾಡಿ ಮಾಡಲು 90 ಮಾಡಲು ಗಾಡಿ ಅದು. ಆ ಗಾಡಿ ತಗೊಂಡ್ರು. ಆಮೇಲೆ ಗಾಡಿ ತಗೊಂಡಾಗ ನನ್ನ ಆ ಗಾಡಿ ಶಿಫ್ಟ್ ಮಾಡಿದರು. ನಮ್ಮ ತಂದೆ ಜೊತೆಯಿಂದ ನಾನು ಆ ಗಾಡಿಗೆ ಹೋದೆ. ಆಮೇಲೆ ಒಬ್ಬರು ಗುರು ಬಂದರು, ನಾಗರಾಜ್ ಅಂತೇಳಿ, ಆ ಗಾಡಿಗೆ ಡ್ರೈವರು. ಅವರು ನಾವು ಹೇಗೆ ಓಡಿಸಿದ್ವಿ ಅಂತ ಹೇಳಿದ್ರೆ ಗಾಡಿನ ಬೆಂಗಳೂರೇ ಬಿಟ್ಟರೆ ಬೇರೆಲ್ಲೂ ಹೋಗ್ತಿರಲಿಲ್ಲ. ಇಡೀ ದಿನ ನೈಟ್ ಜರ್ನಿಲೇ ಇರೋದು ಗಾಡಿ. ಒಂದು ದಿನಾನೂ ಮಲಗ್ತಿರ್ಲಿಲ್ಲ. ನಂದು ಹೆಂಗೆ ನೆಲಮಂಗಲಿಂದ ಶಾಂತಿಗ್ರಾಮವರೆಗೂ ನನ್ನ ಡ್ಯೂಟಿ ನಾನು ಓಡಿಸಿದ್ದು. ಶಾಂತಿಗ್ರಾಮದಿಂದ ಮಂಗಳೂರಿಗೆ ಖಾಲಿ ಮಾಡಿ ಲೋಡ್ ಮಾಡ್ಕೊಂಡು ರಿಟರ್ನ್ ಶಾಂತಿಗ್ರಾಮ ಬರೋವರೆಗೂ ಅವ್ರ ಡ್ಯೂಟಿ. ಶಾಂತಿಗ್ರಾಮ ಬಂದ ಕೂಡಲೇ ಅಲ್ಲಿಂದ ಲೆವೆಲ್ ರೋಡ್ ನನ್ನ ಡ್ಯೂಟಿ, ತಿರ್ಗಾ ನೆಲಮಂಗಲವರೆಗೂ. ನೆಲಮಂಗಲಿಂದ ಸಿಟಿಗೆಲ್ಲ ಅವರೇ ಬರೋರು. ಹಿಂಗೆ ಡೈಲಿ ಖಾಲಿ ಮಾಡಿ ಲೋಡ್ ಮಾಡ್ತಿದ್ವಿ. ಒಂದು ಗಾಡಿ ಮಾಡಿದ್ರು, 1ರಿಂದ 2 ಗಾಡಿ ಮಾಡಿದ್ರು, 2ರಿಂದ 3 ಗಾಡಿ ಆಯಿತು. 3 ಗಾಡಿ ಆದಾಗ ಒಂದ್ಸಲ ಹಿಂಗೆ ಟ್ರಿಪ್ ಮೇಲೆ ಟ್ರಿಪ್ ಹೊಡಿತಿರ್ಬೇಕಾದ್ರೆ ಎಮರ್ಜೆನ್ಸಿ ಏನಾಗ್ಬಿಡ್ತು, ಯುಗಾದಿ ಹಬ್ಬ ಹೋಗಿ ಲೋಡ್ ಆಗ್ಬಿಡ್ತು. ನಾಳೆ ಹೋಗಿ ಖಾಲಿ ಮಾಡಿ ಲೋಡ್ ಮಾಡ್ಕೊಂಡು ಬರಲೇಬೇಕಾಗಿತ್ತು. ನಮಗೇನು ಬೇಜಾರಿರಲಿಲ್ಲ. ಆಮೇಲೆ ಇನ್ನೊಂದು ಗಾಡಿಯಲ್ಲಿ ಸಿಂಗಲ್ ಡ್ರೈವರ್ ನಮ್ಮ ಓನರ್, ಇನ್ನೊಂದು ಗಾಡಿಯಲ್ಲಿ ಅವರೊಬ್ಬರೇ ಓಡಿಸೋರು, ಅವ್ರು ಕ್ಲೀನರ್ ಏನು ಓಡಿಸ್ತಿರ್ಲಿಲ್ಲ. ಅವತ್ತು ನೆಲಮಂಗಲ ಬೈಪಾಸ್ ಬಂದಾಗ ಆ ಡ್ರೈವರು ನನಗೆ ಓಡಿಸ್ಕೊಡು ಗಾಡಿನ ಅಂದರು. ಇಲ್ಲ, ನನಗೆ ಆಲ್ರೆಡಿ ನಿನ್ನೆ ಎಲ್ಲ ಬಂದು ಗಾಡಿ ಓಡಿಸಿ ಸರಿಯಾಗಿ ನಿದ್ದೆ ಇಲ್ಲ, ನಾನು ಓಡಿಸಲ್ಲ ಅಂತ ಹೇಳಿದ್ರು. ಕೇಳಲಿಲ್ಲ. ಅವ್ರು ಸಿಕ್ಕಾಪಟ್ಟೆ ಪ್ರೆಸರ್ ಮಾಡಿದ್ರು. ನಮ್ಮ ನಾಗರಾಜಣ್ಣ ಅವರು ತುಂಬಾ ಪ್ರೆಸರ್ ಮಾಡಿದ್ರು, ಗಾಡಿ ನನಗೆ ಓಡಿಸ್ಕೊಡು ಅಂತೇಳಿ. ಇಲ್ಲ, ಆಗಲ್ಲ ಅಂದರೂ ಕೇಳಲಿಲ್ಲ. ನೆಲಮಂಗಲ ಬಂದು ಇದು ಮಾಡಿ ಪ್ರೆಸರ್ ಮಾಡಿ ಕೊಟ್ಟೇ ಬಿಟ್ರು, ಓಡಿಸ್ಲೇಬೇಕಂತ. ಲೈಲ್ಯಾಂಡ್ ಗಾಡಿ ಅದು ನಾನು ಓಡಿಸಿದ್ದು. ನಾವು ಓಡಿಸಿದ್ದು ಟಾಟಾ ಗಾಡಿ 12 ಟನ್ ಅಂತೇಳಿ. ಸೈಡ್ ಬ್ಯಾನೆಟು ಸೈಡ್ ಗೇರ್ ಬರೋದು. ಅದು ರಿವರ್ಸ್ ಗೇರ್ ಹಾಕ್ಬೇಕಾದ್ರೆ 2 ಕೈಲಿ ಎತ್ತಿ ಹಿಂಗೆ ಹಾಕ್ಬೇಕಾಯ್ತದು. ಆ ಗಾಡಿ ಹಳೆ ಗಾಡಿಗಳೆಲ್ಲ ನಮ್ಮವೆಲ್ಲ ಹಳೆ ಗಾಡಿಗಳೆಲ್ಲ. ನಾವು ಇದ್ದಿದ್ದು ಅವಾಗಲ್ಲ, ಇವೆಲ್ಲ ಹೊಸ ಗಾಡಿಗಳು. ಅವೆಲ್ಲ BS3 4 ಎಲ್ಲ ಏನೂ ಇಲ್ಲ ಅವಾಗಲ್ಲ. BS2 ಇನೋ ಇಂಜಿನ್ ಅಂತೇಳಿ, Hero 1 ಅಂತೇಳಿ ಇಂಜಿನೇ ಬರೋವಲ್ಲ ಅವಾಗ. ಅದಾದಮೇಲೆ ಏನಾಯಿತು, ಅವತ್ತು ಎಷ್ಟು ಬಲವಂತ ಮಾಡ್ರು, ಇಲ್ಲ ಓಡಿಸ್ಲೇಬೇಕು ಹಂಗೆ ಹಿಂಗೆ ಅಂತ ಹೇಳಿದ್ರು. ಸರಿ ಆಯಿತು ಅಂದ್ಬಿಟ್ಟು ಎಲ್ಲ ಪಾರ್ಲೇಜಿ ಬಿಸ್ಕೆಟೇನೆ ಲೋಡ್ಗಳು. ನಾವು ಗಾಡಿ ತೊಗೊಂಡಾಗಲೂ ಬಿಸ್ಕೆಟ್ ಕಂಪ್ನಿಯಲ್ಲೇ ಓಡ್ತಾ ಇತ್ತು. ಸರಿ ಅಂತ ಆಯಿತು. ಅವರು ಮಲಿಕೊಂಡ್ರು. ಅವ್ರನ್ನ ಬಂಗಾರಪ್ಪ ಅಂತ ಕರಿ, ಯಾಕಂದ್ರೆ ಸ್ವಲ್ಪ ಬಾಯಿ ಸೊಟ್ಟ ಬರೋದು. ಅವ್ರನ್ನ ಬಂಗಾರಪ್ಪ ಅಂತ ಹೇಳಿ ಡ್ರೈವರ್ ಕರೆಯೋದು. ನಮ್ಮ ನಾಗಣ್ಣ ಅವ್ರು ಹಿಂದೆನೇ ಬರ್ತಾಯಿದ್ರು, ಜೊತೆಲಿ ತಗೊಂಡು ಹೋದ್ವಿ. ಅವ್ರು ಮಲಿಕೊಂಡ್ರು. ಅವರು ಬಂದು ಖಾಲಿ ಮಾಡಿ ಲೋ ಮಾಡಿದರು. ಹಾಗಾಗಿ ಅವ್ರು ಮಲಿಕೊಂಬಿಟ್ರು. ಸರಿ ಅಂತ ನಾನು ಓಡಿಸ್ಕೊಂಡು ಹೋದೆ. ಚನ್ನರಾಯಪಟ್ಟಣದಲ್ಲಿ ಹೋಗಿ ನಿಲ್ಲಿಸಿ ಟೀ ಕುಡಿದೆ. ಚಳಿ ಸಿಕ್ಕಾಪಟ್ಟೆ ಇತ್ತು ಅವಾಗ. ಚಳಿ ಇತ್ತು. ಏನು ಮಾಡಿದೆ, ತಲೆಗೆ ಟವಲ್ ಕಟ್ಕೊಂಡು ಕರ್ಟನೆಲ್ಲ ಬಿಟ್ಬಿಟ್ಟು ಚನ್ನರಾಯಪಟ್ಟಣ ಬಿಟ್ಟು ಉದಯಪುರ ಸ್ವಲ್ಪ ಒಂದು ಟರ್ನಿಂಗ್ ಇದೆ, ಭಾರಿ ಡೇಂಜರ್ ಟರ್ನಿಂಗ್. ತುಂಬ ಜನ ಅಲ್ಲಿ ಆಕ್ಸಿಡೆಂಟಾಗಿ ಸತ್ತಿದ್ದಾರೆ. ಒಂದು ದೊಡ್ಡ ಮರ ಇತ್ತು. ಈಗ 4 ಲೈನ್ ಆಗಿದ್ರೆ ಆ ಮರ ಇಲ್ಲ. ಅಲ್ಲೇನಾಗ್ಬಿಡ್ತು, ಫುಲ್ಲು ನಿದ್ದೆ ಮಾಡಿಬಿಟ್ಟಿದ್ದೀನಿ. ಗಾಡಿನ ಕಂಟ್ರೋಲ್ ಇಲ್ಲ, ನಿದ್ದೆ ಮಾಡ್ಕೊಂಡು ಹೋಗ್ಬಿಟ್ಟು ನೇನು ಮರಕ್ಕೆ ಟಚ್ ಆಗಬೇಕು. ದಡ ಅಂತ ಸೌಂಡ್ ಬಂತು. ನೋಡ್ತೀನಿ, ಕಣ್ಣು ಬಿಡ್ತೀನಿ, ಮರ. ಅಯ್ಯೋ ಗಾಡಿ ಟಚ್ ಆಗುತ್ತೆ ಮಾಡಿ ಸಡನ್ನಾಗಿ ಬ್ರೇಕ್ ಮೇಲೆ ಕಾಲಿಟ್ಟು ಲೆಫ್ಟಿಗೆ ಎಳೆದ್ಬಿಟ್ಟೆ ಗಾಡಿನ. ಗಾಡಿ ಮರಕ್ಕೆ ಕ್ಯಾಬಿನ್ ಟಚ್ ಆಗಿ ಕೆಳಗೆ ಬಿದ್ದು ಹುಡ್ಕೊಂಡು ಇಲ್ಲಿಂದ ಅಷ್ಟು ದೂರ ಹೋಗ್ಬಿಡ್ತು. ಡ್ರೈವರ್ ಗಾಡಿಯಿಂದ ಆಚೆ ಬಂದು ಬಿದ್ದು, ನಿಧಾನ ಕೊಡ್ಸೋ ಅಂತಾರೆ. ಗಾಡಿ ಅಪ್ಸೈಡ್ ಆಗ್ಬಿಡೈತೆ. ಆ ಡ್ರೈವರ್ಗೆ ಗೊತ್ತಿಲ್ಲ ಅಪ್ಸೈಡ್ ಆಗ್ಬಿಡೈತೆ. ಅದೇ ವಿಷಯಕ್ಕೆ ನಮ್ಮ ತಂದೆಗೂ ನನಗೂ ಒಂದು ಸ್ವಲ್ಪ ಪ್ರಾಬ್ಲಮ್ ಆಯಿತು. ಯಾಕಂದರೆ ಬೇಡ, ಗಾಡಿಗೆ ಹಿಂಗೆ ಡ್ರೈವಿಂಗ್ ಲೈಸೆನ್ಸ್ ಮಾಡಿಸ್ಕೊಡಲ್ಲ, ಹಾಗೆ ಹೀಗಂತೂ ಸ್ವಲ್ಪ ಗಲಾಟೆ ಆಯಿತು. ಆಮೇಲೆ ಶಿಫ್ಟ್ ಮಾಡ್ಕೊಂಡು ಹೋಗಿ ಎಲ್ಲ ಮಾಡಿದ್ವಿ. ಆಮೇಲೆ ಒಂದು ಸ್ವಲ್ಪ ಹಿಂಗೆ ಸಣ್ಣ ಪುಟ್ಟ ಕಾರಣಗಳಿಂದ ನನಗೂ ನನ್ನ ತಂದೆಗೂ ಸ್ವಲ್ಪ ಮುನಿಸು ಬಂದು ನಾನೊಂದು ಸ್ವಲ್ಪ ಏನು ಮಾಡಿದೆ, ಯಾರ್ದೋ ಮಾಟ್ಕಟ್ಕೊಂಡು ಮನೆ ಬಿಟ್ಟು ತಮಿಳ್ನಾಡು ಕಡೆ ಹೋದೆ. ಲೈಸೆನ್ಸ್ ಮಾಡಿಕೊಡಲ್ಲ ಗಾಡಿಗೆ, ಬೇಡ ಅಂದ್ರು ಅಂದ್ಬಿಟ್ಟು ಅಲ್ಲೇ ಗಾಡಿ ಹುಚ್ಚಿಡ್ಬಿಟ್ಟಿತ್ತು. ತಮಿಳ್ನಾಡು ಕಡೆ ಹೋದೆ. ಹಂಗಾಗಿ ಏನು ಬಿಡಂಗಿಲ್ವಲ್ಲ ಅಂತೇಳಿ ತಮಿಳ್ನಾಡು ಕಡೆ ಹೋದೆ.
ಯಾರೋ ಮತ್ತೆ ಕಟ್ಕೊಂಡು ನಾಮಕಲ್ಲಿಗೆ ಹೋದೆ. ನಾಮಕಲ್ಲಲ್ಲಿ ಹೋದಾಗ ಯಾರು ಬೆಂಗಳೂರು ಅಂತೇಳಿ ಯಾರು ಗಾಡಿ ಕೊಡ್ತಿಲ್ಲ. 1 ದಿನ ಆಯಿತು, 2 ದಿನ ಆಯಿತು, 1 ರೂಪಾಯಿ ದುಡ್ಡಿಲ್ಲ, ಊಟ ಇಲ್ಲ, ಉಪವಾಸ. 2 ದಿನ ಆಯಿತು, 3 ದಿನ ಆದ್ರೂ ಎಲ್ಲಿ ಹೋದ್ರೂ ಕೆಲಸ ಕೊಡ್ತಾಯಿಲ್ಲ. ಯಾರು ಕೆಲಸ ಕೊಡ್ತಿಲ್ಲ. ತುಂಬ ಇಲ್ಲಿ ಜಗಳ ಮಾಡ್ಕೊಂಡು. ಅವಾಗೆಲ್ಲ ಫೋನ್ಗಳೆಲ್ಲ ಭಾಳ ಅಂದರೆ ಭಾಳ ಕಡಿಮೆ. ಎಲ್ಲ 1000ಕ್ಕೆ ಇಬ್ಬರು ಫೋನ್ ಇತ್ತು. ನೋಕಿಯಾ ಫೋನ್ ಬಿಟ್ಟರೆ ಬೇರೆ, ನೋಕಿಯಾ ಸ್ಯಾಮ್ಸಂಗ್ ಬಿಟ್ಟರೆ ಬೇರೆ ಯಾವ್ದು ಇರಲಿಲ್ಲ. ಇನ್ನು ರಿಲಯನ್ಸು ಬಂದಿದ್ದಿಲ್ಲ ಅವಾಗ. ರಿಲಯನ್ಸ್ ಇನ್ನು ಸ್ಟಾರ್ಟಿಂಗು, ರಿಲಯನ್ಸ್ ಫೋನ್ ಇನ್ನೂ ಸ್ಟಾರ್ಟಿಂಗ್ ಅವಾಗ. ಆಮೇಲೆ ಅಲ್ಲಿ ಹೋಗಿ ತುಂಬಾ ಅಲ್ದು ಬೇಜಾರಾಗಿ ಲಾಸ್ಟಿಗೆ ಒಂದು ಡಿಸೈಡ್ ಮಾಡಿದ್ದೆ, ಇವತ್ತು ಸಂಜೆ ಒಳಗೂ ಕೆಲಸ ಸಿಕ್ಕರೆ ಸರಿ, ಇಲ್ಲಾಂದ್ರೆ ಅಲ್ಲಿ ನಾಮಕಲಲ್ಲಿ ಒಂದು ದೊಡ್ಡ ಬೆಟ್ಟ ಇದೆ. ಇವತ್ತಿಗೂ ನಾನು ಆ ಕಡೆ ಹೋದಾಗ ಅಲ್ಲಿ ದೇವಸ್ಥಾನ, ಒಂದು ಆಂಜನೇಯನ ದೇವಸ್ಥಾನ ಇದೆ, ಆ ದೇವಸ್ಥಾನ ಬೆಟ್ಟದ ಹೋಗಿ ಬರ್ತೀನಿ ನಾನು. ಅವತ್ತು ಡಿಸೈಡೇ ಮಾಡಿಬಿಟ್ಟಿದ್ದೆ, ಇವತ್ತು ಸಂಜೆ ಒಳಗೆ ಕೆಲಸ ಏನು ಸಿಗಲಿಲ್ಲ ಅಂದರೆ ಸೀದಾ ಬೆಟ್ಟ ಹತ್ತಿ ಮೇಲಿಂದ ಕೆಳಗೆ ಬಿದ್ದು ಸಾಯಲೇಬೇಕಂತೇಳಿ ಡಿಸೈಡೇ ಮಾಡಿದ್ದೆ. ಅವತ್ತು ತುಂಬ ಕಷ್ಟ ಅನುಭವಿಸಿದ್ದೆ. ಲಾಸ್ಟಿಗೆ ಒಂದು ಕಂಪ್ನಿಯಲ್ಲಿ ಹೋಗಿ ಕೇಳಿದಾಗ ಅವರು ಕರೆದು ಕೇಳಿದೆ. ಆಮೇಲೆ ಅವರು ಫೋಟೋ ಗಿಟೆಲ್ಲ ಹೊಡ್ಕೊಂಡು ಕೊಟ್ಟರು, ಕೆಲಸನ ಕ್ಲೀನಾಗಿ ಕೆಲಸನೇ ಕೊಟ್ಟರು. ಆಮೇಲೆ ಇವತ್ತಿಗೂ ಅವರು ಶೇಖರ್ ಅಂತ ಅವ್ರ ಹೆಸರು, ಮತ್ತು ಓನರ್ ಹೆಸರು ರವಿ ಅಂತೇಳಿ. ಇವತ್ತಿಗೂ ನಾಮಕಲ್ ಹೋಗ್ತಾ ಇರ್ತೀನಿ ನಾನು. ಹೋಗಿ ಬಂದಾಗಲ್ಲ ಅವ್ರನ್ನ ನೋಡಿ ಬಂದೇ ಬರ್ತೀನಿ, ಹಂಗಂತೂ ಬರೋದೇ ಇಲ್ಲ. ಆಮೇಲೆ ಫಸ್ಟ್ ಟೈಮ್ ಅವ್ರ ಜೊತೆ ಗುಜರಾತ್ ಹೋಗಿದ್ದೆ ನಾನು. ಅವಾಗ ಅವ್ರ ಜೊತೆ ಗುಜರಾತ್ ಹೋದೆ, 10 ವೀಲ್. ಅವಾಗ 10 ವೀಲಲ್ಲಿ ಗುಜರಾತ್ ಹೋದೆ. 1 ತಿಂಗಳು ಓಡಿಸ್ದೆ. 1 ತಿಂಗಳಾದ್ಮೇಲೆ ಏನು ಮಾಡಿದ್ರು ಅವರು, ಒಂದು ಸ್ವಲ್ಪ ಓಡಿಸಿದ್ನಲ್ಲ ಗಾಡಿಯೆಲ್ಲ, ಅವ್ರಿಗೆಲ್ಲ ಗೊತ್ತಾಯಿತು ಅವ್ರು ನಾನು ಗಾಡಿಯೆಲ್ಲ ಓಡಿಸ್ತೀನಿ ಅಂತೆಲ್ಲ ಗೊತ್ತಾದ್ಮೇಲೆ ಅವ್ರೇನು ಮಾಡಿದ್ರು, ಅವ್ರದ್ದು ಟ್ಯಾಂಕರ್ ಗಾಡಿ ಬರುತ್ತೆ, ಬುಲೆಟ್ ಟ್ಯಾಂಕರ್, ಗ್ಯಾಸ್ ಗಾಡಿ ಗೊತ್ತಿರುತ್ತೆ ಎಲ್ಲ ನಿಮಗೆಲ್ಲ, ಮಂಗಳೂರಾಗೆಲ್ಲ ಇರ್ತದಲ್ಲ ಗ್ಯಾಸ್ ಗಾಡಿ. ಆ ಗಾಡಿಗೆ ಹಾಕಿದ್ರು. ಅವ್ರದ್ದು 200 ಗ್ಯಾಸ್ ಗಾಡಿ ಐತೆ, ಟ್ಯಾಂಕರ್ ಗಾಡಿ 200 ಗಾಡಿ ಐತೆ ಓನರ್ದು. ಅವರು ಆ ಗಾಡಿಗೆ, ಇದು ಏನಪ್ಪ ಸೊಳ್ಳೆ, ಆ ಗಾಡಿಗೆ ನನ್ನ ಹಾಕಿದ್ರು. 10 ವೀಲಿಗೆ ಬೇಡ, ಆ ಗಾಡಿಗೆ ಹೋಗು ಇದು ಸರಿ ಹೋಗುತ್ತೆ ಅಂತೇಳಿ ಇದು ಮಾಡಿದ್ರು ಆ ಗಾಡಿನ. ಆಮೇಲೆ ಅವ್ರು ಹೇಳಿದ್ರು, ನೀನು ಆ ಗಾಡಿಗೆ ಹೋಗಿ ಒಂದು 5-6 ತಿಂಗಳು ಕೆಲಸ ಮಾಡು, ನಾನು ನಿನ್ಗೆ ಲೈಸೆನ್ಸ್ ಎಲ್ಲ ಮಾಡಿಕೊಡ್ತೀನಿ, ಲೈಸೆನ್ಸ್ ಮಾಡಿಕೊಟ್ಬಿಟ್ಟು ಚಾನ್ಸ್ ಕೊಡ್ತೀನಿ ಅಂತೆಲ್ಲ ಹೇಳಿದರು. ಸ್ವಲ್ಪ ಟ್ರೈನಿಂಗ್ ತಗೋ, ಟ್ರೈಲರ್ ಗಾಡಿ ಇದೆಲ್ಲ, ರಿವರ್ಸ್ ಎಲ್ಲ ಹೊಡಿಕಲ್ಲ ಬೇಕಲ್ಲ ಅಂತೇಳಿ ಹೋದೆ. ಅದರಲ್ಲಿ ಒಬ್ಬ ಡ್ರೈವರು ಇವತ್ತಿಗೂ ಲೈಫಲ್ಲಿ ಮರಿಬಾರ್ದು. ಒಬ್ಬ ಡ್ರೈವರ್ ಇದ್ದರು, ರಾಜೇಂದ್ರ ಅಂತೇಳಿ ಡ್ರೈವರ್ ಹೆಸರು. ಸುಮಾರು ಜನ ಡ್ರೈವರ್ಗಳು ಬಂದೋಗಿದ್ದಾರೆ, ಅದರೆಲ್ಲ ನೆನಪಿಲ್ಲ ಅವ್ರ ಹೆಸರುಗಳೆಲ್ಲ, ಕೆಲವೊಬ್ಬರೆಲ್ಲ ಮರ್ತೋಗ್ಬಿಡಿ. ಈ ಹೆಸರು ಮಾತ್ರ ಲೈಫಲ್ಲೂ ಮರೆಯೋಕ್ಕಾಗಲ್ಲ, ನಾನು ಇರೋವರೆಗೂ ಮರೆಯೋಕ್ಕಾಗಲ್ಲ. ಏನಪ್ಪ ಅಂದರೆ ಡ್ರೈವಿಂಗ್ ಕಲಿಸ್ಕೊಟ್ಟಿಲ್ಲ ಅವರು, ಆದರೆ ಅವ್ರು ಕೊಟ್ಟಿರೋ ತೊಂದರೆಗಳು ಎಂಥದಂದರೆ ಲೈಫಲ್ಲೂ ಮರೆಯೋಂಗಿಲ್ಲ. ಹಂಗಾಗಿ ಅವ್ರ ಹೆಸರನ್ನ ನಾನು ಮರೆಯೋಕ್ಕೂ ಆಗಲ್ಲ. ಅಲ್ಲಿಂದ ಆವಾಗ ಅವರು ಗಾಡಿಯಲ್ಲಿ ಗುಜರಾತಲ್ಲೇ ಇರೋದು. ಗುಜರಾತಿಂದ ಸೂರತ್ತಿಂದ ನಮ್ಮದು ಜಾಸ್ತಿ ಪೂನಾ, ಔರಂಗಾಬಾದು, ಚಾಕಾನೆ ಗ್ಯಾಸ್ ತುಂಬ್ಕೊಬಂದು ಖಾಲಿ ಮಾಡೋದು, ಇಲ್ಲಿಂದ ಖಾಲಿ ಹೋಗ್ತಿರೋದು ಬುಲೆಟ್ ಗಾಡಿಯಲ್ಲಿ. ಖಾಲಿ ಗಾಡಿಯಲ್ಲಿ ಡ್ರೈವರು ನಮಗೆ ಗಾಡಿ ಕೊಡೋರು, ಖಾಲಿ ಗಾಡಿ ಪೂರ್ತಿ ನನಗೆ ಕೊಡೋನು. ಅವ್ರು ಓನರ್ ಹೇಳಿದರು, ಖಾಲಿ ಗಾಡಿ ಎಲ್ಲ ಕೊಟ್ಟು ಎಲ್ಲ ಟ್ರೈನಿಂಗ್ ಮಾಡ್ಸಪ್ಪ ಅಂತೆಲ್ಲ ಹೇಳಿದರು. ಖಾಲಿ ಗಾಡಿ ಎಲ್ಲ ನಮಗೆ ಕೊಡೋರು ಅವರು. ಏನಪ್ಪ ಅಂದ್ರೆ ಆ ಡ್ರೈವರು 1 ಗಂಟೆಗೆ ಮಲಿಕೊಂಡ್ರು ಬೈಯೋನು, ಕೂತ್ಕೊಂಡಿದ್ರು ಬೈಯೋನು, ನಿದ್ದೆ ಮಾಡಿದ್ರು ಬೈಯೋನು. ಇದೇ ಒಂದು ಮತ್ತು ಔರಂಗಾಬಾದ್ ಹೋಗ್ಬಿಡು, ಔರಂಗಾಬಾದ್ ಲೋಡ್ ಆಗ್ಬಿಟ್ರೆ ನನಗಂತೂ ಬೇಜಾರಾಗ್ತಿರ್ಲಿಲ್ಲ. ಔರಂಗಾಬಾದ್ ಹೋದ್ಕೊಳ್ಳಿ 2 ದಿನ, ಅದು ಗ್ಯಾಸ್ ಗಾಡಿ 2 ದಿನ ಆಲ್ಟ್ ಆಗೋದು. 2 ದಿನ ಆಲ್ಟ್ ಆದ್ರೂ 3 ದಿನ ಆಲ್ಟ್ ಆದ್ರೂ ಬರೇ ದನಿನ ಮಾಂಸ ಅಲ್ಲಿ ತಗೊಬಂದು ಅಡುಗೆ ಮಾಡಿಕೊಟ್ಟು, ಅರ್ಧ ಗಂಟೆಗೂ ಎಣ್ಣೆ ತಗೊಬಂದು ಕೊಟ್ಟು, ಅವನಿಗೆ ಎಣ್ಣೆ ತಗೊಬಂದು ಕೊಟ್ಟು, ಆಮೇಲೆ ಸ್ನಾನ ಮಾಡ್ಬೇಕಾದ್ರೆ ಅವ್ನು ಬಟ್ಟೆ ಎಲ್ಲ ಒಗ್ಸೋನು, ಬಟ್ಟೆ ಎಲ್ಲ ಒಗೆದ್ಕೊಟ್ಟು, ಎಷ್ಟು ಚೆನ್ನಾಗಿ ಬಟ್ಟೆ ಒಗೆದ್ಕೊಟ್ರು ಬೈಯೋನು. ಬಟ್ಟೆಲಿ ಅಲ್ಲಿ ಗಲೀಜೈತೆ, ಇಲ್ಲಿ ನಮ್ಮ ಬಟ್ಟೆನೇ ನಾನು ಇವಾಗೆಲ್ಲ ಹೋಗಲ್ಲ ಬಟ್ಟೆ ಎಲ್ಲ ಒಗ್ಕೊಟ್ಟು ಒಸಿ ಬೈತಿರಲಿಲ್ಲ. ಅದು ಏನಾಗಬೇಕು, ನನಗೆ ಕೆಲಸ ಆಗಬೇಕು, ಕೆಲಸ ಕಲಿಬೇಕು, ಕೆಲಸ ಆಗಬೇಕನ್ನೋ ಒಂದು ಉದ್ದೇಶಕ್ಕೆ ಎಷ್ಟು ಕಷ್ಟ ಅನ್ಭವಿಸಿದೆ. ಬಟ್ ಆ ಬಟ್ಟೆ ಒಗೆಯೋನು, ಅವನು ಹಾಕೊಂಡಿರೋ ಚಡ್ಡಿ ಸತೆ ಒಗ್ಕೊಟ್ಟಿದ್ದೀನಿ ನಾನು ಅವನಿಗೆ, ಆ ಡ್ರೈವರ್ಗೆ ಅಷ್ಟೆಲ್ಲ ಮಾಡಿಕೊಟ್ಟಿದ್ದೀನಿ. ಆದರೆ ಒಂದು ಹೆಲ್ಪ್ ಮಾಡ್ದ ಅವನು, ಇಲ್ಲ ಅನ್ಬಾರ್ದು ಹೇಳ್ಬಾರ್ದು, ಅಷ್ಟೆಲ್ಲ ಮಾಡಿಕೊಟ್ಟಿದೆ. ಅಂದರೆ ಒಸಿ ಕಣ್ಣೀರಿಕ್ಕಿದ್ದಲ್ಲ ಅವಾಗೆಲ್ಲ. 1 ರೂಪಾಯಿಗೂ ಇದು ಮಾಡ್ಕೊಂಡು, ಅಂದರೆ ನಾನು ಅವತ್ತಿಗೂ ಅಷ್ಟೇ ಇವತ್ತಿಗೂ ಅಷ್ಟೇ ಒಂದೇ ಒಂದು ಹ್ಯಾಬಿಟ್ ಇಲ್ಲ, ಅವ್ನು ಟೀ ಇದ್ರೆ ಸಾಕು, ಊಟ ಇದ್ರೆ ಸಾಕು ಅಂತ ಖಾಲಿ ಗಾಡಿಯಲ್ಲಿ ಕೊಟ್ಟು ಇದು ಮಾಡ್ದ. ಆಮೇಲೆ ಒಂದು 5-6 ತಿಂಗಳಾದಮೇಲೆ ಅವನೇ ಹೇಳ್ದ ಓನರ್ಗೆ, ಓಡಿಸ್ತಾನೆ ಪರವಾಗಿಲ್ಲ ಅಂದಮೇಲೆ ಅವರು ಲೈಸೆನ್ಸ್ ಮಾಡಿಸಿದ್ರು. ಲೈಸೆನ್ಸ್ ಎಲ್ಲ ಮಾಡಿಸಿ, ಲೈಸೆನ್ಸ್ ಇಲ್ಲದೇ 4-5 ತಿಂಗಳು ಡ್ಯೂಟಿ ಮಾಡಿದ್ದೀನಿ ನಾನು ಅವ್ರ ಗಾಡಿಗಳಲ್ಲಿ. ನಂದು ಲೈಸೆನ್ಸ್ ಅಂದರೆ ಹೆವಿ ಆಗಿದ್ದಿಲ್ಲ, ಲೈಟ್ ಲೈಸೆನ್ಸ್ ಎಲ್ಲ ಮಾಡಿಕೊಟ್ರು, ಹೆವಿ ಆಗಿದ್ದಿಲ್ಲ, ಲೈಟ್ ಲೈಸೆನ್ಸಲ್ಲೇ ಗ್ಯಾಸ್ ಗಾಡಿಲ್ಲ. ಒಂದು ಸ್ವಲ್ಪ ಇದು 200 ಗಾಡಿ ಇದೆ ಅಲ್ವಾ ಓನರ್ದು, ಸ್ವಲ್ಪ ಅಲ್ಲಿ ಪ್ಲಾಂಟ್ಗಳಿಗೆಲ್ಲ ನಡೆಯೋದು ಓಡಿಸ್ತಾ ಇದ್ದೆ. ಅದೇ ಗಾಡಿನೇ ಓಡಿಸ್ಕೊಂಡು ಸ್ವಲ್ಪ ಆಮೇಲೆ ಅವ್ರು ರಜಾ ಹೋದಾಗ ನಾನು ಓಡಿಸಿ, ನನ್ನ ಜೊತೆ ಕ್ಲೀನರ್ ಇದ್ದು ಗ್ಯಾಸ್ ಟ್ಯಾಂಕರ್ ಗಾಡಿನೇ ಓಡಿಸ್ತಾ ಇದ್ದೆ. ಒಂದು ಸಲ ಏನಾಗ್ಬಿಡ್ತು, ಇದ್ದಕ್ಕಿದ್ದಂಗೆ ಔರಂಗಾಬಾದಲ್ಲಿ ಗಾಡಿ ರಿವರ್ಸ್ ಬಿಡ್ಬೇಕಾದ್ರೆ ಟಚ್ ಆಗಿಬಿಡ್ತು ನನ್ನ ಕೈಯಲ್ಲಿ. ಲೈಟಾಗಿ, ಜಾಸ್ತಿ ಏನಾಗಲಿಲ್ಲ, ಲೈಟಾಗಿ ಟಚ್ ಆಗಿಬಿಡ್ತು. ಟಚ್ ಆದಾಗ ಅವರು ನಂದು
ಲೈಸೆನ್ಸ್ ಬೇರೆ ಇರಲಿಲ್ಲ, ಅದು ಇದು ಅಂತೇಳಿ ಕೇಸು FR ಮಾಡಿಬಿಡ್ತೀನಿ ಹಂಗೆ ಹಿಂಗೆ ಏನೇನೋ ಮಾಡಿ ಬ್ಲ್ಯಾಕ್ ಲಿಸ್ಟ್ಗೆ ಹಾಕ್ಬಿಡ್ತಂತೆಲ್ಲ ಬ್ಲ್ಯಾಕ್ ಲಿಸ್ಟ್ಗೆ ಹಾಕ್ಬಿಟ್ಟಿದ್ರು. ಆವಾಗ ಓನರ್ ಬೇಡ ಬಾ ಬಂದ್ಬಿಟ್ಟು ಬೇರೆ ಡ್ರೈವರ್ ಕಳಿಸ್ಕೊಟ್ರು, ಬಾ ನೀನು ಮತ್ತೆ 10 ವೀಲ್ ಓಡಿಸ್ಕೋ ಅಂಥೇಳಿ. ಆವಾಗ ಗುಜರಾತಲ್ಲೇ ಇದ್ದವನು ಪಂಜಾಬ್ ಲೈನ್ ಗಾಡಿ ಹಚ್ಚಿದ್ರು, ಅವ್ರ ಲೈನ್ದು ಪಂಜಾಬ್ ಗಾಡಿ ಓಡ್ತಿತ್ತು. ಆವಾಗ ಡೈರೆಕ್ಟ್ ರೆಗ್ಯುಲರ್ ಪಂಜಾಬ್ ಒಂದು ಇದು ಆಲ್ರೆಡಿ 8-9 ತಿಂಗಳು ಆಗ್ಬಿಡ್ತು. ಮನೆ ಬಿಟ್ಟು ಈ ಕಡೆ ಮನೆ ಏನು ಎತ್ತನ್ನೋದೇ ಇಲ್ಲ, ಬರೀ ಅಲ್ಲೇ ಇದ್ದಿದ್ದು. ನನ್ನ ಮೇಲೆ ಪಂಜಾಬ್ ಲೈನ್ ಓಡಿಸಿದ್ದೆ. ಆಮೇಲೆ ಪಂಜಾಬ್ ಲೈನ್ಗೆ 10 ವೀಲ್ ಕೊಟ್ಟರು, ಬರೀ ಪಂಜಾಬು ಡೆಲ್ಲಿ ಪಂಜಾಬ್. ಈ ಕಡೆಯಿಂದ ಪಟಾಕಿ ಬೆಂಕಿಪಟ್ಟಣ ತುಂಬ್ಕೊಂಡು ಡೆಲ್ಲಿ ತಪ್ಪಿರೋ ಪಂಜಾಬು, ಅಮೃತ್ಸರ್, ಲುಧಿಯಾನ, ಜಮ್ಮು ಈ ಕಡೆಲ್ಲ ಬೆಂಕಿಪಟ್ಟಣ ಎಲ್ಲ ಪಟಾಕಿ ತುಂಬ್ಕೊಂಡು ಹೋಗ್ತಿದ್ವಿ. ಆ ಕಡೆಯಿಂದ ಸೈಕಲ್ ಐಟಮು ಅದು ಇದು ತುಂಬ್ಕೊಂಡು ಬರ್ತಾಯಿದ್ವಿ. ಹಿಂಗೆ ಒಂದು 6-7 ತಿಂಗಳು ಹೋಯ್ತು. ಸಡನ್ನಾಗಿ ಒಂದ್ಸಲ ಹೀಗೆ ನಮ್ಮ ತಾಯಿ ನೆನಪು ಬಂದು ಫೋನ್ ಮಾಡಿದೆ. ಮೊಬೈಲ್ನಿಂದ ಫೋನ್ ಮಾಡಿದಾಗ ಅವರು ಸಿಕ್ಕಾಬಿಟ್ಟೆ ಹತ್ರ ಹಿಂಗೆಲ್ಲ ಗಾಡಿ ಎಲ್ಲ ಲಾಸ್ ಆಗಿಬಿಟ್ಟಿದೆ, ತುಂಬ ಪ್ರಾಬ್ಲಮ್ ಆಗ್ಬಿಟ್ಟಿದ್ದೀವಿ, ಗಾಡಿ ಎಲ್ಲ ಲಾಸ್ ಆಗಿಬಿಟ್ಟಿದೆ ಒಂದು ಹಿಂಗಂದು ಹತ್ಕೊಂಡ್ರು. ಆಮೇಲೆ ಸರಿ ಆಯಿತು ಅಂಥೇಳಿ ಬಂದು ಅಲ್ಲಿ ಓನರ್ಗೆ ಹೇಳಿಸಿ ರಜಾ ಹಾಕಿ ಬಂದೆ. ಇಲ್ಲಿ ಬಂದಮೇಲೆ ನಾನು ಮನೆಯಿಂದ ನಮ್ಮ ತಂದೆ ಹತ್ರ ಜಗಳ ಮಾಡ್ಕೊಂಡು ಹೋಗ್ಬೇಕಾದ್ರೆ ನಮ್ಮದು 3 ಗಾಡಿ ಇತ್ತು. ಆಮೇಲೆ ನಮ್ಮ ತಂದೆ ಡ್ರೈವರ್ ಕೆಲಸ ಮಾಡ್ತಿರಲ್ಲ, ಆ ಗಾಡಿನೂ ಆ ಕಂಪ್ನಿಯವರು ನಮ್ಮ ತಂದೆಗೆ ಕೊಟ್ಬಿಟ್ಟಿದ್ರು. ಗಾಡಿನ ಅದನ್ನು ಫ್ರೀಯಾಗೆ ಕೊಟ್ಬಿಟ್ಟಿದ್ರು. 4 ಗಾಡಿ ಇತ್ತು. ನಾನು ಮನೆಯಿಂದ ಹೋಗ್ಬೇಕಾರೆ ತಿರ್ಗಾ ಮತ್ತೆ ವಾಪಸ್ ರಿಟರ್ನ್ ಬರ್ಬೇಕಾದ್ರೆ ಇದ್ದಿದ್ದು ಒಂದೇ ಗಾಡಿ, ಅವ್ರು ನಮ್ಮ ಕಂಪ್ನಿಯವ್ರು ಕೊಟ್ಟಿದ್ರಲ್ಲ ಅದು ಒಂದೇ ಗಾಡಿ ಇತ್ತು. ಒಂದು ಗಾಡಿ ಮಂಗಳೂರು ಪೆಣಂಬೂರು ಪೊಲೀಸ್ ಸ್ಟೇಷನಲ್ಲಿ ಆಕ್ಸಿಡೆಂಟ್ ಆಗಿ MCF ಗೇಟ್ಗೆ ಹಾರ್ಬರ್ ಗೇಟ್ಗೆ ಹೊಡೆದ್ಬಿಟ್ಟಿದ್ದೆ ಡ್ರೈವರ್ ಕುಡಿದು. ಅದು ಅಲ್ಲೇ ಸ್ಟೇಷನಲ್ಲಿ ನಿಂತಿತ್ತು. ಒಂದೇ ಒಂದು ಲೈಲ್ಯಾಂಡ್ 6 ವೀಲ್ ಇತ್ತು. ನಾನು ಮತ್ತೆ ವಾಪಸ್ ಮನೆಗೆ ಬರ್ಬೇಕಾರೆ ಆಮೇಲೆ ಬಂದು ಒಂದು 3-4 ತಿಂಗಳೇನೋ ಓಡಿಸ್ದೆ ಗಾಡಿನ. ಓಡಿಸಿ ನಾನು ನಮ್ಮ ತಮ್ಮ ಕ್ಲೀನರು, ನಾನು ಡ್ರೈವರ್ ಓಡಿಸ್ತಾ ಇದ್ದೆ. ನಮ್ಮ ತಂದೆ ನಮ್ಮ ಜೊತೆ ಬರೋರು. ನಾನು ಡ್ರೈವಿಂಗು ನೋಡ್ರೆ ಅವ್ರಿಗೆ ಆಗ್ತಿರ್ಲಿಲ್ಲ, ಅವ್ರು ನಿಧಾನ ಹೋಗ್ಬೇಕು, ನನಗೆ ಸೆಟ್ ಆಗೋಲ್ಲ, ನಾವು ಸ್ವಲ್ಪ ದಬಾಯಿಸಿ ಹೊಡೆದು ಸೆಟ್ ಆಗ್ತಿರಲಿಲ್ಲ. ನನಗೂ ನಮ್ಮ ತಂದೆ ಯಾವಾಗಲೂ ಜಗಳ ಆಗೋದು. ಲಾಸ್ಟಿಗೆ ಒಂದು 3-4 ತಿಂಗಳು ಬಿಟ್ಟು ಆ ಗಾಡಿ ಬಿಡಿಸ್ಬೇಕಂತ ಪ್ಲಾನ್ ಆಗಿ ಆ ಗಾಡಿ ಬಿಡಿಸಿದ್ವಿ. ಮತ್ತೆ ತಿರ್ಗಾ ಬಂದು ಘಾಟಲ್ಲಿ ಅಪ್ಸೈಡ್ ಆಗೋಯ್ತು ಗಾಡಿ, ಅಲ್ಲಿಂದ ಹಾಗೆ ಹೋಗ್ಬಿಡ್ತು. ಹೀಗೆಲ್ಲ ಆಗಿ ತಿರ್ಗಾ ಒಂದು 5-6 ತಿಂಗಳು ಕಷ್ಟ ಆಗ್ಬಿದ್ದು ನನ್ನ ಗಾಡಿಯಲ್ಲಿ. ಆವಾಗ ಒಂದ್ಸಲ ಏನಾಗ್ಬಿಡ್ತು, ನನ್ನ ಗಾಡಿ ಘಾಟಲ್ಲಿ ಇಂಜಿನ್ ಸೀಸ್ ಆಗ್ಬಿಟ್ಟು ಇವತ್ತಿಗೂ ನೆನಪಿದೆ. ಆ ಜಾಗ ದೊಡ್ಡ ತಪ್ಪಲೆ ಅಪ್ಪಲ್ಲಿ ಹೋದಾಗ ಅಲ್ಲೊಂದು ಹೋಟ್ಲಿದೆ, ಇವಾಗ ಹೋಟ್ಲಿಲ್ಲ. ಹೋಟ್ಲು ವಿಮರ್ಶ ಅಂತೇಳಿ ಹೋಟ್ಲ್ ಹೆಸರದು. ಆ ಹೋಟ್ಲಲ್ಲಿ ಅನ್ನ ಹಾಕಿದ್ದಾರೆ. ನಾನೊಂದು ಹೆಚ್ಚು ಕಮ್ಮಿ 6ರಿಂದ 7 ದಿನ ಇದ್ದೆ ಆ ಜಾಗದಲ್ಲಿ. ದಿನ 1 ಟೈಮು ಊಟ, 1 ಟೈಮ್ ಉಪವಾಸ. 200 ಕಾಸಿಲ್ಲ ಅಂದಾಗ 200 ರೂಪಾಯಿ 300 ರೂಪಾಯಿ ಕೊಟ್ಟು ಕಳಿಸೋರು ಅಷ್ಟೇ. ಆ 200-300 ರೂಪಾಯಿ 2 ದಿನ 3 ದಿನ ಕಳಿಬೇಕಾಯ್ತು ನೋಡಿ. ಇವತ್ತಿನ ಕಾಲದಲ್ಲಿ 1 ಟೈಮಿಗೆ ಸಾಲಲ್ಲ, 2 ದಿನ 3 ದಿನ ಯಾರು ಗಾಡಿಯವ್ರು ಬರೋರು ಊಟ ಕೊಡ್ಸೋರು. ಇಲ್ಲಾಂದರೆ 1 ದೋಸೆ 1 ಇಡ್ಲಿ ಊಟ ಅಷ್ಟೇ. ಅನ್ನ ಸಾಂಬಾರು ತಿಂದ್ಬಿಟ್ಟು ಇಲ್ಲ ಒಂದು ಆಮ್ಲೆಟ್ ತಿಂದ್ಬಿಟ್ಟು ಇಷ್ಟರಲ್ಲೇ ಅಂದರೆ ತುಂಬಾ ಲಾಸ್ ಆಗಿಬಿಟ್ಟಿದ್ದೀವಿ. ನಮ್ಮದು ಗಾಡಿ ಎಲ್ಲ ಲಾಸ್ ಆಗಿ ಸಾಲ ಮಾಡ್ಕೊಂಬಿಟ್ಟು ಹೆಂಗಾಗ್ಬಿಟ್ಟಿದೆ ಅಂದರೆ 1 ರೂಪಾಯಿಗೂ ಸಮಸ್ಯೆ ಆಗ್ತಿತ್ತು. ಅಷ್ಟೆಲ್ಲ ಸಮಸ್ಯೆ ಆಗಿ ತಿರ್ಗಾ ಆಮೇಲೆ 6ರಿಂದ 7 ದಿನ ಆದಮೇಲೆ ನಮ್ಮ ಫ್ರೆಂಡ್ ಒಬ್ಬರು ಗಾಡಿನ ಎಳ್ಕೊಬಂದು ಬೆಂಗಳೂರಿಗೆ ಬಿಟ್ಟರು. ಅಲ್ಲಿಂದ ಆ ಕಡೆ ಆ ಗಾಡಿನೂ ಹೋಯ್ತು. ನಮ್ಮದು ಟೋಟಲ್ ಗಾಡಿ ಲಾಸ್ ಆಗೋಯ್ತೆಲ್ಲ ಟೋಟಲು. ಆಮೇಲೆ ನಮ್ಮದೊಂದು ಜಾರಳ್ಳಿ ಕ್ರಾಸ್ತು ಒಂದು 10 ವೀಲ್ಗೆ ಡ್ಯೂಟಿಗೆ ಹೋದೆ ಕೆಲ್ಸಕ್ಕೆ ಹೋದೆ. ಅಲ್ಲಿಂದ ಆ ಕಡೆ ನೋಡಪ್ಪ ಸ್ವಲ್ಪ ಡ್ರೈವರಾಗಿ ಬೇರೆ ಕಡೆ ಕೆಲ್ಸಕ್ಕೆ ಹೋಗಿದ್ದು. ಅಲ್ಲಿವರೆಗೂ ಇದು ಮಾಡ್ಕೊಂಡು ಆವಾಗ ಆ ಗಾಡೀಲಿ ಮತ್ತೆ ಅಹಮದಾಬಾದು ಗೋವಾ ಜಾಸ್ತಿ. ಆವಾಗ ಆ ಲೈನಲ್ಲಿ ಆ ಗಾಡೀಲಿ ಗೋವಾ ಲೈನು ಒಳ್ಳೆ ಟ್ರಿಪ್ ಮಾಡ್ತಿದ್ದೆ. ಒಳ್ಳೆ ಟ್ರಿಪ್ ಚೆನ್ನಾಗಿ ಮಾಡ್ಕೊಂಡು ಫ್ರೆಂಡ್ಶಿಪ್ಪಲ್ಲಿ ನನಗೆ ಎಷ್ಟು ಜನ ನನಗೆ ಬೆನ್ನಿಗೆ ಚುಚ್ಚಿದ್ದಾರೆ ಅನ್ನೋದನ್ನು ನೀವು ಲಾಸ್ಟ್ವರೆಗೂ ನೋಡಿ ಹೇಳ್ಕೊಂಡು ಹೋಗ್ತೀನಿ. ಆ ಕಂಪ್ನಿಯಲ್ಲಿ ಕೆಲಸ ಮಾಡಬೇಕಾದ್ರೆ ಒಬ್ಬ ಆನಂದ ಅಂತ ಡ್ರೈವರು ಅದೇ ಕಂಪ್ನಿಯಲ್ಲಿದ್ದ. ನಾನು ಅವನು ಓಡಿಸ್ಕೊಂಡು ಜೊತೆಲಿ ಹೆಂಗಿದ್ವು ಅಂದರೆ ಅವಾಗಲೂ ಅಷ್ಟೇ ಗಾಡಿಯಲ್ಲಿ ಅಡುಗೆ, ಇವತ್ತಿಗೂ ಗಾಡಿಯಲ್ಲಿ ಅಡುಗೆ ಮಾಡ್ಕೊಂಡು ತಿನ್ಕೊತೀನಿ, ಅವಾಗಲೂ ಗಾಡಿಯಲ್ಲಿ ಅಡುಗೆ ಮಾಡ್ಕೊಂಡು ತಿನ್ಕೊತೀನಿ. ಅವಾಗೆಲ್ಲ ಅಹಮದಾಬಾದ್ ಗುಜರಾತ್ ಎಲ್ಲ ಓಡಿಸ್ತಾ ಇದ್ದೆ. ಜೊತೆಲಿ ಕ್ಲೀನರೆಲ್ಲ ಇದ್ದರು. ಅವಾಗ ನನ್ನ ಜೊತೆ ಒಬ್ಬ ಕೃಷ್ಣ ಅಂತ ಕ್ಲೀನರ್ ಇದ್ದ. ಮುಂದೆ ಅವನ ಬಗ್ಗೆ ಹೇಳ್ಕೊಂಡು ಹೋಗ್ತೀನಿ ಬರ್ರಿ. ಹಿಂಗೆ ಗೋವಾ ಲೈನು ಓಡಿಸ್ತಿರ್ಬೇಕಾದ್ರೆ ಒಂದು ಟ್ರಿಪ್ಪು ಏನು ಮಾಡಿದ್ವಿ, ಗೋವಾದಿಂದ ಇಬ್ಬರು ಜೊತೆ ಲೋಡ್ ಮಾಡ್ಕೊಂಡು ಬಂದ್ವಿ. TMT ಇಬ್ಬರು ಜೊತೆ ಲೋಡ್ ಮಾಡ್ಕೊಂಡು ಬಂದು ನಾನು ಸ್ವಲ್ಪ ಬೇಗ ಬಂದ ಕೂಡಲೇ ನನ್ನ ಜೊತೆ ಕೃಷ್ಣ ಇನ್ನೂ ಬಂದಿದ್ದಿಲ್ಲ, ಬೇರೆ ಒಬ್ಬ ಕ್ಲೀನರ್ ಇದ್ದ, ಸ್ವಲ್ಪ ವಯಸ್ಸಾದವ್ರು ಇದ್ದರು, ಎಣ್ಣೆ ಹೊಡೆಯೋರವರು. ಅವ್ರು ಬಂದು ನಾನು ಗಾಡಿ ನಮ್ಮ ಮನೆ ತವನೇ ನಿಲ್ಲಿಸ್ಬಿಟ್ಟು, ಅಲ್ಲೇ ಆಫೀಸ್ ಇತ್ತು, ಅಲ್ಲೇ ನಿಲ್ಲಿಸ್ಬಿಟ್ಟು ಮನೆಗೆ ಹೋದೆ. ಹೊಸದೊಂದು ನಮ್ಮ ಓನರೇ ಎಡವಟ್ ಮಾಡಿದ್ದ. ಏನಪ್ಪ ಅಂದರೆ 2 ಹೊಸ ಗಾಡಿ ಬಂದಿದೆ, ಅಲ್ಲಿ ನಿಂತಿದೆ, ಹೋಗಿ ನೋಡ್ಕೊಳಪ್ಪ, ನೋಡ್ಕೊಂಡು ಹೋಗ್ರಿ ಅಂತ ಹೇಳ್ದೆ. ಅಲ್ಲ ಬಂದು ನೀವು ನೋಡ್ಬಿಟ್ಟು ಮಾಗಡಿ ರೋಡ್ ಬಂದಿದೆ, ಗಾಡಿಯಲ್ಲಿ ನಿಲ್ಲಿಸ್ಬಿಟ್ಟು ಹೊಸ ಗಾಡಿ ಎಲ್ಲ ನೋಡ್ಬಿಟ್ಟು ಮನೆಗೆ ಹೋಗಿ ಬೆಳಗ್ಗೆ ಬಂದು
ಗಾಡಿ ನಾನು ಬಂದ್ರೂ ಆ ಗಾಡಿ ಇನ್ನೊಂದು ಗಾಡಿ ನಮ್ಮ ಆನಂದ ಬಂದಿದ್ದಿಲ್ಲ. ಬೆಳಗ್ಗೆ ಆ ಗಾಡಿನ ತಗೊಂಡು ಹೋಗಿ ಅಲ್ಲೋಗಿ ತೂಕ ಮಾಡಿಸ್ತೀನಿ. 500 kg ಕಬ್ಬಣ ಶಾರ್ಟೇಜು, 500 kg ಕಬ್ಬಣ ಶಾರ್ಟೇಜು. ಹೆಂಗೆ ಬಂತು ಆ ಗಾಡಿ ತೂಕ ಕರೆಕ್ಟಾಗಿ ಬರ್ತೈತೆ. ಎರಡು ಒಂದೇ ಪಾರ್ಟಿಗೆ ಒಂದೇ ಕಡೆ ಲೋಡ್ ಮಾಡಿದ್ವಿ ಗೋವಾದಿಂದ TMT. 500 kg ಶಾರ್ಟೇಜು ಹೆಂಗೆ ಬಂತು ಅಂತ ಏನು ಮಾಡ್ರೋ ಗೊತ್ತಾಗ್ತಿಲ್ಲ. ಓನರು ಫ್ಯಾನ್ ಬೆಲ್ಟ್ ತಗೊಬಂದು ಹೊಡೆದು ಜೀಪಲ್ಲಿ ಹಾಕ್ಕೊಂಡು ತಗೊಬಂದು ಅವರು ಪೆಟ್ರೋಲ್ ಬಂಕಲ್ಲಿ ಹಾಕಿ ಕೂರಿಸ್ಕೊಂಡಿದ್ರು ನನ್ನ. ಆಮೇಲೆ ನಮ್ಮ ತಂದೆ ಎಲ್ಲ ಬಂದು ಏನೇನೋ ಮಾತಾಡಿ ಸರಿ ಆಯಿತು ಅದೇನೋ ಆಗೈತೆ, ಎಲ್ಲೋಯ್ತೋ ಗೊತ್ತಿಲ್ಲ, ಎಷ್ಟು ಶಾರ್ಟೇಜ್ ಬರುತ್ತೋ ಅದನ್ನು ಕಟ್ಕೊಡ್ತೀವಿ ಅಂತೆಲ್ಲ ಒಪ್ಕೊಂಡು ಅವಾಗಿಂದ ಇದರಲ್ಲಿ 40,000 ರೂಪಾಯಿನೋ ಬಂತದು, ಅಷ್ಟೊಂದು ನೆನಪಿಲ್ಲ. ಆಮೇಲೆ ಸರಿ ಇನ್ನೇನು ಕಟ್ ಮಾಡಿಕೊಡ್ತೀವಿ ಅಂತೇಳಿ ಎಲ್ಲ ಬಾಡಿಗೆಲ್ಲ ಖಾಲಿ ಮಾಡಿಸಿ ಟ್ರಿಪ್ಪಿಗೆ ಇಷ್ಟಿಷ್ಟು ಅಂತ ಕಟ್ ಮಾಡ್ಕೋತಾ ಇದ್ರು. ಒಂದು 5-6 ತಿಂಗಳು ಹೋದ್ಮೇಲೆ ಗೊತ್ತಾಯ್ತು ಅದು ಎಲ್ಲೋಯ್ತು ಅಂತ. ನಾನು ಗಾಡಿ ಬಂದು ಇಲ್ಲಿ ನಿಲ್ಸ್ಬಿಟ್ಟು ಮನೇಲಿ ಹೋಗಿ ಮಲಗಿದ್ನಲ್ಲ, ಅವಾಗ ನಮ್ಮ ಜೊತೆ ಇನ್ನೊಂದು ಗಾಡಿ ಫ್ರೆಂಡು ಆನಂದ್ ಅಂದಲ್ಲ, ಅವ್ನು ತಗೊಬಂದು ಗಾಡಿ ಪಕ್ಕದಲ್ಲಿ ನಿಲ್ಲಿಸಿ ನಮ್ಮ ಕ್ಲೀನರ್ ಕುಡ್ದು ಮಲಿಕೊಂಡಿದ್ದಾನೆ. 500 kg ಕಬ್ಬಣ ನನ್ನ ಗಾಡಿಯಿಂದ ತೆಗೆದು ಅವನ ಗಾಡಿಗೆ ಹಾಕ್ಕೊಂಡು ತಗೊಂಡೋಗಿ ಮಾರ್ಕೊಂಬಂದವ್ರೆ. ನೋಡಿ ಫ್ರೆಂಡ್ಶಿಪ್ಪಲ್ಲಿ ಎಷ್ಟು ಜನ ದೋಖ ಮಾಡ್ತಾರಂತ. ಇವನು ಒಬ್ಬ, ನನಗೆ ಎಷ್ಟು ಜನ ಬೆನ್ನಿಗೆ ಚೂರಿಸಿದಾರೆ, ಇವನು ಒಬ್ಬ. ಇನ್ನೂ ಬೇಜನ್ ಜನ ಅವರೇ, ಇವತ್ತಿಗೂ ನನ್ನ ಫ್ರೆಂಡ್ಶಿಪ್ಪಲ್ಲಿ ಹಾಳು ಮಾಡಿದವರು ಬೇಜನ್ ಜನ ಅವರೇ. ಅಲ್ಲಿಂದ ಅದಾಯಿತು, ತಿರ್ಗಾ ಒಂದು ಹಂಗೂ ಹಿಂಗೂ ಕಷ್ಟ ಬಿದ್ದು ಒಂದು 2 ವರ್ಷ ಮಾಡಿದೆ. ಆಮೇಲೆ ಮೇನ್ಸ್ ಬಂತು, ಮೇನ್ಸ್ ಓಡಿಸ್ಕೊಂಡು ಮೇನ್ಸಲ್ಲಿ ಗಾಡಿ ಓಡಿಸ್ಕೊಂಡು ಮೇನ್ಸ್ ಹೊಡ್ಕೊಂಡು KB ಕ್ರಾಸಿಂದ ಮೇನ್ಸಲ್ಲಿ ಓಡಿಸ್ಕೊಂಡು ಸುಮಾರು ಜನ ಫ್ರೆಂಡ್ ಸರ್ಕಲೆಲ್ಲ ಬಂದರು, ಏನೇನೋ ಮಾಡ್ಕೊಂಡು ಇದ್ದೆ. ಆಮೇಲೆ ಮೇನ್ಸು ಸಡನ್ನಾಗಿ ಮೇನ್ಸ್ ಮುಗೀತು. ಮೇನ್ಸ್ ಯಾಕಂದರೆ ನಿಂತೋಗ್ಬಿಡ್ತಲ್ಲ, ಮೇನ್ಸ್ ನಿಂತೋದಾಗ ನಮಗೆಲ್ಲರೂ ಆ ಗಾಡಿಗೆ ಬಂದು ಮತ್ತೆ ಪೂನಾ ಅಹಮದಾಬಾದ್ಲೇನೆ ಅದೇ ಗಾಡಿ ಓಡಿಸ್ತಾ ಇದ್ವಿ. ಟೈಮು ಸಿಕ್ಕಾಪಟ್ಟೆ ಆಗ್ಬಿಡ್ತು. ಈ ಪಾರ್ಟ್ 2ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮುಂದೆ ಏನೇನಾಯಿತು ಅನ್ನೋದು ಮುಂದೆ ತುಂಬಾ ಕಷ್ಟ, ಎಷ್ಟೆಷ್ಟು ಜನ ಫ್ರೆಂಡ್ಸು ಬೆನ್ನಿಗೆ ಚೂರಿ ಚುಸ್ತಾರೆ ಎಲ್ಲ ಹೇಳ್ತೀನಿ ಮುಂದಿನ ವೀಡಿಯೋಗಳಲ್ಲಿ. ಪಾರ್ಟ್ 2 ವಿಡಿಯೋ ಇಲ್ಲೇ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದವ್ರು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಆಮೇಲೆ ವಿಡಿಯೋ ಈಗ ಫುಲ್ ವಿಡಿಯೋ ಮಾಡಿದ್ರೆ ಬೆಸ್ಟಾ ಇಲ್ಲ ಎಲ್ಲ ವೀಡಿಯೋದಲ್ಲಿ ಸ್ವಲ್ಪ ಶಾರ್ಟಾಗಿ ಹಾಕಿದ್ರೆ ಬೆಸ್ಟಾ ಅನ್ನೋದು ಕಮೆಂಟ್ಸಲ್ಲಿ ಹಾಕಿ. ವಿಡಿಯೋ ಇಷ್ಟ ಆದವ್ರು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಎಲ್ಲರಿಗೂ ಬಾಯ್. ನೆಕ್ಸ್ಟ್ ವಿಡಿಯೋ ನೆಕ್ಸ್ಟ್ ಪಾರ್ಟಲ್ಲಿ ಸಿಗೋಣ.